ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಭಾನುಕುಮಾರ್. ಸರ್ ತಾವು ಎಲ್ಲಿಂದ ಬಂದಿದ್ದೀರಾ? ಇಲ್ಲೇ ಮೈಸೂರಿನಲ್ಲೇ. ಮೈಸೂರವ್ರೇನಾ? ಇಲ್ಲಿ ಆಯುರ್ಮಠಂ ಹಾಸ್ಪಿಟಲ್ ಏನಾಗಿತ್ತು ಸರ್ ತಮಗೆ ಸಮಸ್ಯೆ? ನನಗೆ 2018ರಿಂದ ಸರಿಯಾಗಿ ನಿದ್ದೆ ಬರ್ತಿರಲಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೆ. ಸರಿಯಾಗಿ ನಿದ್ರೆ ಬರ್ತಾ ಇರಲಿಲ್ಲ ಅಂದರೆ ಹೇಗೆ ಸರ್? ಅದೇ ಯಾವಾಗಲೂ ಒಂದು ಸರಿ ನಿದ್ದೆ ಬರೋದು, ಕಂಪ್ಲೀಟ್ ಎಚ್ಚರಿಕೆಯಲ್ಲಿರೋದು. ದಿವಸಕ್ಕೆ ಎಷ್ಟು ಗಂಟೆ ನಿದ್ರೆ ಮಾಡ್ತಾ ಇದ್ರಿ ಸರ್? ಒಂದು 1 hour 2 hours ಅಷ್ಟೇ ಮಾಡ್ತಿದ್ದಿದ್ದು. ಕಳೆದ 2018ರಿಂದ 24ವರೆಗೂ 6 ವರ್ಷದಿಂದ ಬರೀ 1 hour ನಿದ್ರೆ ಮಾಡ್ತಾ ಇದ್ದೀರಾ. ಹೇಗೆ ಸರ್? ಹಾಗಾದ್ರೆ ದಿನನಿತ್ಯ ನಿಮ್ಮ ಕಾರ್ಯಗಳೆಲ್ಲ ಹೇಗೆ? ಹಾಗೆ ನಡೀತಾ ಇತ್ತು ಅಷ್ಟೇ. ರೆಸ್ಟಲ್ಲಿದ್ದು ರಿಟೈರ್ಡ್ ಆದ್ರಿಂದ ಮನೇಲಿ ಸುಮ್ಮನೆ ಕೂತಿದ್ರಿಂದ. ಏನು ಕೆಲಸ ಮಾಡ್ತಾ ಇದ್ರಿ ಸರ್? ಎಲೆಕ್ಟ್ರಿಸಿಟಿ ಬೋರ್ಡ್ಲಿ ವರ್ಕ್ ಮಾಡ್ತಿದ್ದೆ, ಇಂಜಿನಿಯರ್ ಆಗಿ. ರಿಟೈರ್ ಆದ್ಮೇಲೆ ಈ ಸಮಸ್ಯೆ ಶುರು ಆಗಿದ್ದು ಸರ್. ಏನಕ್ಕೋಸ್ಕರ ಎಲ್ಲೆಲ್ಲಿ ತೋರಿಸಿದ್ರಿ ಸರ್? ಯಾವ ಡಾಕ್ಟರ್ ತೋರಿಸಿದ್ರಿ ಮುಂಚೆ? ಅಲೋಪತಿ ಡಾಕ್ಟರ್ ತೋರಿಸಿದ್ದೆ, ಇದು ಹೋಮಿಯೋಪತಿ ತೋರಿಸಿದ್ದೆ, ಮತ್ತೆ ಯೋಗ ಅಂಥದ್ದೆಲ್ಲ ಸ್ವಲ್ಪ ಮಾಡ್ತಿದ್ದೆ, ಪ್ರಾಣಾಯಾಮ ಎಲ್ಲ. ಏನು ಹೇಳಿದ್ರು ಸರ್ ಅಲ್ಲೆಲ್ಲ? ಏನಾಗಿದೆ ಅಂತ ಹೇಳಿದ್ರು? ಟ್ಯಾಬ್ಲೆಟ್ಸ್ ಕೊಟ್ಟರು, ಬೇರೆ ಏನು ಹೇಳಿಲ್ಲ. ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ರು, ಅದರಿಂದೇನು ಇದಾಗಲಿಲ್ಲ, ಏನು ಗುಣ ಆಗಲಿಲ್ಲ. ಅಂದ್ರೆ ಎಲ್ಲೂ ನಿಮಗೆ ಔಷಧಿ ನನಗೆ ಸರಿ ಆಗಲಿಲ್ಲ. ಏನು ಕಾರಣ ಏನು ಅಂತ ಎಲ್ಲೂ ಹೇಳಲಿಲ್ವಾ? ಕಾರಣ ಏನು ಅಂಥದ್ದೇನು ಹೇಳಲಿಲ್ಲ. ಮತ್ತು ಆಯುರ್ಮಠಂ ಹೆಂಗೆ ಗೊತ್ತಾಯ್ತು ಸರ್ ತಮಗೆ? ನಮಗೆ ಈಗ ಸೋಷಿಯಲ್ ಮೀಡಿಯಾದ ಯೂಟ್ಯೂಬ್ನಲ್ಲಿ ಎಲ್ಲ ನೋಡಿ ಅದರದ್ದು ಡೀಟೇಲ್ಸ್ ಗೊತ್ತಾದಾಗ ಒಂದ್ಸರಿ ಶಿರೋಧಾರ ಎಲ್ಲ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಅದ್ರಲ್ಲಿ ಆಯುರ್ವೇದ ಒಂದು ಅಟೆಂಡ್ ಮಾಡಿರಲಿಲ್ಲ, ಅದೆಲ್ಲ ಆಗಿತ್ತು, ಮಿಕ್ಕಿದ್ದಿಲ್ಲ. ಅದಕ್ಕೋಸ್ಕರ ಬಂದೆ. ಇಲ್ಲಿ ಎಷ್ಟು ದಿನದ ಮುಂಚೆ ಬಂದಿದ್ದು? ಏಪ್ರಿಲ್ 10ಗೆ ಬಂದಿದ್ದೆ. 10ಗೆ ಬಂದು 13 days ಪಂಚಕರ್ಮ ಇದೆಲ್ಲ ಮಾಡಿಸಿದ್ದಾಯ್ತು. ಇಲ್ಲಿ ಏನಂತ ಡಯಾಗ್ನೋಸ್ ಮಾಡಿದ್ರು ಸರ್ ನಿಮಗೆ ನಿದ್ರೆ ಇಲ್ಲ ಅಂತ ಹೇಳಿದಾಗ? ಸ್ಪೈನಲ್ ಕಾರ್ಡಲ್ಲಿ ತೊಂದರೆ ಇದೆ, ಅದರಿಂದ ಯೂಶಲಿ ಇದು ಲಿಕ್ವಿಡ್ ಫ್ಲೋ ಆಗೋದಿಲ್ಲ ನಿಮ್ಮ ಬ್ರೈನ್ಗೆ, ಅದರಿಂದ ಪ್ರಾಬ್ಲಮ್ ಇರೋದು ಅಂತ ಪಂಚಕರ್ಮ ಮಾಡಿಸಿದ್ದು. ನಂತರ ಏನಾದ್ರು MRI ಏನಾದ್ರು ಮಾಡಿಸಿದ್ರ? MRI ಮಾಡಿಸಿದ್ದ. ಅವರು ಹೇಳ್ದಂಗೆ ಅದೇ ಆಗಿತ್ತ ಸಮಸ್ಯೆ ಅದೇ ಇತ್ತು. ಇಷ್ಟು ವರ್ಷಗಳಿಂದ ನಿಮ್ಗೆ ಗೊತ್ತಿರ್ಲಿಲ್ವಾ ಅದೇ ಸಮಸ್ಯೆ ಅಂತ? ಯಾವ ಡಾಕ್ಟರ್ಸ್ ಹೇಳಲಿಲ್ವಾ? ಇಲ್ಲ, ಬ್ರೈನ್ ಇದು ಸ್ಲೀಪಿಂಗ್ ಟೆಸ್ಟ್ ಮಾತ್ರ ಮಾಡಿದ್ರು. ಅದ್ರಲ್ಲಿ ನಿಮ್ ಬ್ರೈನ್ ಇಸ್ ಓಕೆ ಅಂತ ಹೇಳಿದ್ರು. ಬ್ರೈನ್ ಅಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಬಂದಾಗಲೂ ನಿಮ್ಗೆ ಬ್ರೈನ್ ಅಲ್ಲಿ ತೊಂದರೆ ಇದೆ ಅಂತ ಏನು ಹೇಳಿರ್ಲಿಲ್ಲ? ಇಲ್ಲ. ಸೊ ನಿಮ್ಗೆ MRI ತೆಗಿಯೋಕ್ಕಿಂತ ಮುಂಚೆನೆ ಹೇಳಿದ್ರ ನಿಮ್ಗೆ ಕತ್ತಲ್ಲಿ ಪ್ರಾಬ್ಲಮ್ ಇದೆ ಅಂತ? ಇಲ್ಲ ಏನು ಹೇಳಿ. ಇಲ್ಲಿ ಆಯುರ್ಮಠಂ ಬಂದಾದ್ಮೇಲೆ ಅದು ಫಿಸಿಕಲ್ ಟೆಸ್ಟ್ ಮಾಡಿದಾಗ ಗೊತ್ತಾಗಿದ್ದು. ಅದಾದ್ಮೇಲೆ MRI ತೆಗಿಸಿದ್ರೆ MRI ಅಲ್ಲಿ ಏನಂತ ಬಂತು ಸಮಸ್ಯೆ? MRI ಅಲ್ಲಿ 3 ಕಡೆ ಇದಾಗಿದೆ, ಪ್ರೆಸ್ ಆಗಿದೆ ಅಂತ ಬಂತು. ಬಲ್ಜ್ ಆಗಿ ಕಂಪ್ರೆಷನ್ ಆಗಿದೆ ಅಂತ. ಅಂದ್ರೆ ಬ್ರೈನ್ಗೆ ಸರ್ಕ್ಯುಲೇಷನ್ ಹೋಗ್ತಾ ಇಲ್ಲ ಅಂತ ಆಯ್ತು. ಸೊ ಅದರಿಂದ ನಿದ್ರೆ ಕಮ್ಮಿ ಅನ್ನೋದು. ಇದು ನಿಮಗೆ ಗೊತ್ತಾದ್ಮೇಲೆ ಒಂದು ಸೊಲ್ಯೂಷನ್ ಆಗುತ್ತೆ ಅಂತ ಅನಿಸ್ತಾ ನಿಮ್ಗೆ? ಅದೇ ಪಂಚಕರ್ಮ ಎಲ್ಲ ಮಾಡಿಸಿದಾಗ ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಹಗುರವಾಯ್ತು. ಇಲ್ಲಿ ಚಿಕಿತ್ಸೆ ತಗೊಂಡಾದ್ಮೇಲೆ ಮರ್ಮ ಚಿಕಿತ್ಸೆ, ಪಂಚಕರ್ಮ ಎಲ್ಲ ತಗೊಂಡಾದ್ಮೇಲೆ ಎಷ್ಟಾದ್ರೆ ಫಸ್ಟ್ 14 ದಿನ, 13 ದಿನ, ಆಮೇಲೆ 3 ದಿನ. ಎಷ್ಟು ತಿಂಗಳಾಯ್ತು ಈಗ ತಗೊಂಡು? ಏಪ್ರಿಲ್ 10th ಸ್ಟಾರ್ಟ್ ಮಾಡಿ ಇದುವರೆಗೂ ಆಯ್ತು. ಈಗ ಈ 6 ವರ್ಷದಲ್ಲಿ ಕಷ್ಟಪಟ್ಟು ಸಂಕಟಪಟ್ಟಂತ ಅವಸ್ಥೆಯಿಂದ ಆಚೆ ಬಂದಿದ್ದೀರಾ? ಈಗ ಲಾಸ್ಟ್ ಜೂನ್ನಿಂದ ಒಂದು 6 hours ನಿದ್ರೆ ಬರ್ತಾ ಇದೆ. 6 hours ನಿದ್ರೆ ಬರ್ತಾ ಇದೆ. ಓ ವೆರಿ ಗುಡ್. ಅಂದ್ರೆ ನಿಮ್ಗೆ ಆಯಾಸ, ಸುಸ್ತು ಏನು ಇಲ್ಲ ಈಗ? ಈಗ ಏನು ಇಲ್ಲ ಸರ್. ನಿಮ್ಗೆ ನಂಬಿಕೆ ಇತ್ತ ಇಲ್ಲಿ ಬಂದಾಗ? ಈ ಒಂದು ಮೊದಲಿಂದನೇ ಸ್ವಲ್ಪ ಆಯುರ್ವೇದದಲ್ಲಿ ನಂಬ್ತೀರಾ? ಎಲ್ಲಿ ಸರ್ ಬೇಸಿಕಲಿ ನಿಮ್ಮ ಊರು ಯಾವುದು? ಕೇರಳದಲ್ಲಿ, ವಯನಾಡು. ಓ, ಕೇರಳಿಯನ್ಸ್ ಅಂತ ಹೇಳಿದಾಗ ಆಯುರ್ವೇದ ಬಗ್ಗೆ ನಂಬಿಕೆ ಬರಲೇಬೇಕಲ್ಲ. ಈಗ ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ಈಗ ಆರಾಮಾಗಿದ್ದೀವಿ ಸರ್, ಯಾವ ತೊಂದರೆ ಏನಿಲ್ಲ. ಯಾವ ಈ ನಿದ್ರೆಯಿಂದ ತೊಂದರೆ, ಕತ್ನೋವು ಅಥವಾ ಯಾವ ಸಮಸ್ಯೆಗಳು ಇಲ್ಲ? ಎಷ್ಟು ನಿಮ್ಗೆ ಮೊದ್ಲಿಕ್ಕಿಂತ ಚಿಕ್ಕ ವಯಸ್ಸಾದಂಗೆ ಅನಿಸ್ತಾ ಇದೆಯಾ? ಸ್ವಲ್ಪ ಆಕ್ಟಿವ್ ಆಗಿದ್ದೀರಾ? ಮೊದ್ಲಿಕ್ಕಿಂತೆಲ್ಲ ಒಂದ್ ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಗಿ. ಸರ್ ಏನನ್ಸುತ್ತೆ ಆಯುರ್ಮಠಂ ಬಗ್ಗೆ? ಹೇಗಿತ್ತು ಇಲ್ಲಿದ್ದು ವಸತಿ? ಬಹಳ ಚೆನ್ನಾಗಿತ್ತು ಸರ್. ಅಕಾಮಿಡೇಷನ್, ಫುಡ್ ಎಲ್ಲ ಚೆನ್ನಾಗಿತ್ತು. ಟ್ರೀಟ್ಮೆಂಟ್ ಹೇಗಿದೆ ಸರ್? ಬಹಳ ಚೆನ್ನಾಗಿದೆ. ತುಂಬಾ ಡೆಡಿಕೇಶನ್ ಇದೆಯಾ ಟ್ರೀಟ್ಮೆಂಟ್? ಓಕೆ. ನಿಮಗೆ ಸರ್ ಈ 6 ವರ್ಷದಿಂದ ಈ ಸತತವಾಗಿರೋ ಸಮಸ್ಯೆ ಇತ್ತಲ್ಲ, ಏನ್ ಅನಿಸ್ತಾ ಇತ್ತು ನಿಮ್ಗೆ? ಯಾವ ಔಷಧಿ ತಗೊಳಿದ್ರು ಸರಿ ಹೋಗದೆ ಇದ್ದಾಗ ಏನ್ ಅನಿಸ್ತಾ ಇತ್ತು ನಿಮ್ ಜೀವನ? ಡಿಪ್ರೆಷನ್ ತರ ಆಗೋಗಿತ್ತು. ಏನ್ ಮಾಡ್ಬೇಕು, ಏನಾಗುತ್ತೆ ನನ್ನ ಲೈಫಲ್ಲಿ ಅಂತ ಒಂಥರ ಭಯ ಆಗೋಗಿತ್ತು. ಈಗ ಭಯದಿಂದ ಆಚೆ ಬಂದಿದ್ದೀರಾ ಸರ್? 100% ಇಲ್ಲ ಇನ್ನು ಸ್ವಲ್ಪ ಇದೆಯಾ? ಆರಾಮಾಗಿದ್ದೀರಾ? ಈಗ ಚಿಂತೆಗಳೇನಿಲ್ಲ? ಏನಿಲ್ಲ.
ಸರ್ ನಿಮ್ಮ ಜೊತೆಗೆ ಬೇರೆ ಯಾವ್ದಾದ್ರು ಪೇಷಂಟ್ಸ್ ನೋಡಿದ್ರಾ ಸಮಸ್ಯೆಯಲ್ಲಿರೋರ್ನ ಆಯುರ್ಮಠದಲ್ಲಿ ನೀವಿದ್ದಾಗ? ನಾವಿದ್ದಾಗ ಬೇರೆ ಬೇರೆ ಟ್ರೀಟ್ಮೆಂಟ್ ತಗೊಳಕ್ ಬಂದಿದ್ದವ್ರಿಗೆ ಮೀಟ್ ಆಗಿದ್ದೆ. ಓಕೆ. ಒಬ್ರು ಬೆಂಗಳೂರಿನವ್ರು ಬಂದಿದ್ರು, ಅವ್ರಿಗೆ 2 ಕಾಲು ನಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ಮೇಲೆ ಅವರು 45 ಡೇಸ್ ಆದ್ಮೇಲೆ ಇಲ್ಲಿ ಬಂದಿದ್ರು, ಅವಾಗ ಮೀಟ್ ಆಗಿದ್ದೆ. ಆಗ ಅವ್ರು ಹೇಳಿದ್ರು ಈ ಥರ ಆಗಿತ್ತು, ನಾನು ಆರಾಮಾಗಿ ನಡೀತಾ ಇದ್ದೀನಿ ಅಂತ. ವೆರಿ ಗುಡ್, ವೆರಿ ಗುಡ್. ಹೇಳಿದ್ರು. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ರು ಒಬ್ರು. ಸೊ ಈಗ ನಿಮಗೆ ಮರ್ಮ ಚಿಕಿತ್ಸೆ ಆಯುರ್ವೇದ ಬಗ್ಗೆ ಇನ್ನೂ ಜಾಸ್ತಿ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ನಾಟಿಯ ಚಿಕಿತ್ಸೆ ಬಗ್ಗೆ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವಿಡಿಯೋ ನೋಡೋರಿಗೆ? ವಿಡಿಯೋ ನೋಡೋರಿಗೆ ನಿಮ್ಮ ಏನಾದರೂ ಈ ಥರ ಸಮಸ್ಯೆಗಳು, ನರ ಸಮಸ್ಯೆಗಳೆಲ್ಲ ಇದ್ದರೆ ಈ ಥರ ಆಯುರ್ವೇದ ಮರ್ಮ ಚಿಕಿತ್ಸೆ ಮಾಡಿಸೋದು, ಪಂಚಕರ್ಮ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಸೊ ಆಯುರ್ಮಠಮ್ಗೆ ನೀವು ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ ಸರ್. ಭಾಳ ಸಂತೋಷ ಆಯಿತು ಸರ್ ತಮ್ಮ ಹತ್ರ ಇಷ್ಟೊತ್ತು ಮಾತಾಡಿ. ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು. ಥ್ಯಾಂಕ್ಸ್.